ಬಯಲಾಗ್ತಾ ಇದೆ ತಿಮ್ರೋಡಿ ಗ್ಯಾಂಗ್ನ ಬುರುಡೆ ಪುರಾಣ. 44 ದಿನ ತಿಮ್ರೋಡಿ ಮನೆಯಲ್ಲೇ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊಬೈಲ್, ಬಟ್ಟೆ ಸೇರಿ ಹಲವು ವಸ್ತುಗಳು ಸೀಸ್. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು ತಿಮ್ರೋಡಿ ಮನೆಯಲ್ಲೇ ಸಂಚು. ಚಿನ್ನಯ್ಯಗೆ ಕಾರ್ ಕೊಡ್ತಾ ಇದ್ದ ಪ್ರಮೋದ್ ಶೆಟ್ಟಿಗೂ ವಿಚಾರಣೆ ಬಿಸಿ. ಎನ್ಐಎಗೆ ಕೊಡಲ್ಲ ಅಂದ್ರು ಪರಮೇಶ್ವರ್. ಅಧಿವೇಶನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದಕ್ಕೆ ಕ್ಷಮೆ ಕೇಳಿದ ಡಿಕೆ ಶಿವಕುಮಾರ್. ಕ್ಷಮೆ ಬದಲು ರಾಜೀನಾಮೆಯನ್ನೇ ನೀಡಬೇಕಾಗಿತ್ತು. ಅಶೋಕ್ ಸೇರಿ ವಿಪಕ್ಷಗಳ ನಾಯಕರಿಂದ ಡಿಕೆಶಿಗೆ ಕೌಂಟರ್. ರಾಜ್ಯಾದ್ಯಂತ ಒಂದು ವಾರ ಭಾರೀ ಮಳೆಯ ಮುನ್ಸೂಚನೆ. ಎಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಬೆಂಗಳೂರಲ್ಲಿ ಇವತ್ತು ಮಳೆ ಬರೋ ಸಾಧ್ಯತೆ. ನಾಡಿನೆಲ್ಲೆಡೆ ಗಣಪನ ಪ್ರತಿಷ್ಠಾಪನೆಗೆ ಭರ್ಜರಿ ಸಿದ್ಧತೆ. ಮಾರುಕಟ್ಟೆಗಳಲ್ಲಿ ಖರೀದಿಗೆ ಮುಗಿಬಿದ್ದ ಜನ. ಹಬ್ಬಕ್ಕಾಗಿ ಕೆಎಸ್ಆರ್ಟಿಸಿಯಿಂದ 1500 ಹೆಚ್ಚುವರಿ ಬಸ್ ಓಡಾಟ.